ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನದ ಕುರಿತಾದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಯೂರಿಯಾದಲ್ಲಿರುವ ಸಾರಜನಕದ ಪ್ರಮಾಣ ಶೇಕಡ ಎಷ್ಟು? ಯೂರಿಯಾದಲ್ಲಿರುವ ಸಾರಜನಕದ ಪ್ರಮಾಣ ಶೇಕಡ ಎಷ್ಟು ಅಂತ ಪ್ರಶ್ನೆ ಇದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಶೇಕಡ 46ರಷ್ಟು ಸಾರಜನಕ ಇರುತ್ತದೆ. ಯೂರಿಯಾದಲ್ಲಿ ಶೇಕಡ 46ರಷ್ಟು ಸಾರಜನಕದ ಅಂಶ ಇರುತ್ತದೆ. ಪ್ರಶ್ನೆ ಸಂಖ್ಯೆ 2. ಅಮೋನಿಯಾ ತಯಾರಿಕೆಗೆ ಬಳಸುವ ಪ್ರತಿಕ್ರಿಯೆ ಅಥವಾ ಕಾರ್ಯವಿಧಾನ ಯಾವುದು ಅಂತ ಕೇಳಲಾಗಿದೆ. ಅಮೋನಿಯಾ ತಯಾರಿಕೆಗೆ ಅಥವಾ ಬಳಸುವ ಪ್ರತಿಕ್ರಿಯೆ ಅಥವಾ ಕಾರ್ಯವಿಧಾನ ಹೇಬರ್ ಪ್ರತಿಕ್ರಿಯೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೇಬರ್ ಪ್ರತಿಕ್ರಿಯೆ. ಮುಂದಿನ ಪ್ರಶ್ನೆ ಸಂಖ್ಯೆ 3. ಭಾರತೀಯ ಸಂವಿಧಾನದ ಲೇಖನ 243 ಡಿ ಯಾವುದಕ್ಕೆ ಸಂಬಂಧಿಸಿದೆ? ಭಾರತ ಸಂವಿಧಾನದ ವಿಧಿ 243 ಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ, SC STಗೆ ಸ್ಥಾನಗಳ ಮೀಸಲಾತಿ ಕುರಿತು. 243 ಡಿ ವಿಧಿ SC STಗೆ ಸ್ಥಾನಗಳ ಮೀಸಲಾತಿ ಕುರಿತು ವಿವರಣೆ ನೀಡುತ್ತೆ. ಪ್ರಶ್ನೆ ಸಂಖ್ಯೆ 4. ಯಾವುದನ್ನು ಜೀವಕೋಶಗಳ ಶಕ್ತಿ ಸ್ಥಳ ಪವರ್ ಹೌಸ್ ಆಫ್ ದಿ ಸೆಲ್ ಎಂದು ಕರೆಯುತ್ತಾರೆ? ಮೈಟೊಕಾಂಡ್ರಿಯಾ. ಜೀವಕೋಶಗಳ ಶಕ್ತಿ ಸ್ಥಳ ಮೈಟೊಕಾಂಡ್ರಿಯಾ. ಪ್ರಶ್ನೆ ಸಂಖ್ಯೆ 5. ಗುಲಾಬಿ ಬೋಲ್ ಹುಳುವಿನಿಂದ ಪರಿಣಾಮಕ್ಕೆ ಒಳಗಾಗುವ ಬೆಳೆ ಯಾವುದು? ಗುಲಾಬಿ ಬೋಲ್ ಹುಳುವಿನಿಂದ ಪರಿಣಾಮಕ್ಕೆ ಒಳಗಾಗುವ ಬೆಳೆ ಹತ್ತಿ ಬೆಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಪ್ರಶ್ನೆ ಸಂಖ್ಯೆ 6. ವಜ್ರದಲ್ಲಿ ಕಾರ್ಬನ್ ಕಣಗಳನ್ನು ಹೇಗೆ ವ್ಯವಸ್ಥೆ ಮಾಡಲಾಗಿದೆ? ವಜ್ರದಲ್ಲಿ ಕಾರ್ಬನ್ ಕಣಗಳನ್ನು ಹೇಗೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಟೆಟ್ರಾಹೆಡ್ರಲ್. ಪ್ರಶ್ನೆ ಸಂಖ್ಯೆ 7. ರಾಜ್ಯದ ಅಡ್ವೊಕೇಟ್ ಜನರಲ್ ಕಚೇರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಕಲಮು ಅಥವಾ ವಿಧಿ ಕಾರ್ಯನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಸಂವಿಧಾನದ 165ನೇ ವಿಧಿ ರಾಜ್ಯದ ಅಡ್ವೊಕೇಟ್ ಜನರಲ್ ಕಚೇರಿಗೆ ಸಂಬಂಧಿಸಿದಂತೆ ವಿವರಣೆಯನ್ನು ನೀಡುತ್ತೆ. ಪ್ರಶ್ನೆ ಸಂಖ್ಯೆ 8. ರಾತ್ರಿಯ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರದ ನಂತರ ಯಾವುದು ಅತ್ಯಂತ ಪ್ರಕಾಶಮಾನವಾದುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಗುರುಗ್ರಹವಾಗಿದೆ. ಪ್ರಶ್ನೆ ಸಂಖ್ಯೆ 9. ವಿಶ್ವ ಮಾನಸಿಕ ಆರೋಗ್ಯ ದಿನ ಯಾವ ದಿನ ಆಚರಿಸಲ್ಪಡುತ್ತದೆ? ವಿಶ್ವ ಮಾನಸಿಕ ಆರೋಗ್ಯ ದಿನ ಯಾವ ದಿನ ಆಚರಿಸಲ್ಪಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, 10ನೇ ಅಕ್ಟೋಬರ್. ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಕ್ಟೋಬರ್ 10. ಪ್ರಶ್ನೆ ಸಂಖ್ಯೆ 10. ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಮಾಲೀಕತ್ವ ವರ್ಗಾವಣೆಯು ಡ್ಯಾಶ್ ಎಂದು ಕರೆಯಲ್ಪಡುತ್ತದೆ? ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಮಾಲೀಕತ್ವ ವರ್ಗಾವಣೆಯು ಡ್ಯಾಶ್ ಎಂದು ಕರೆಯಲ್ಪಡುತ್ತದೆ? ಖಾಸಗೀಕರಣ, ಪ್ರೈವೇಟೈಸೇಷನ್ ಎಂದು ಕರೆಯಲ್ಪಡುತ್ತದೆ. ಪ್ರಶ್ನೆ ಸಂಖ್ಯೆ 11. ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪರಿಚಯಿಸಲಾಗಿದೆ? ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪರಿಚಯಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಪ್ರಶ್ನೆ ಸಂಖ್ಯೆ 12. ಯಾವ ರಾಜ್ಯ ಕಾಲಾಗೋಡ ಕಲಾ ಉತ್ಸವ ಆಚರಿಸುತ್ತದೆ? ಯಾವ ರಾಜ್ಯ ಕಾಲಾಗೋಡ ಕಲಾ ಉತ್ಸವ ಆರ್ಟ್ ಫೆಸ್ಟಿವಲ್ ಅನ್ನು ಆಚರಿಸುತ್ತದೆ? ಮಹಾರಾಷ್ಟ್ರ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 13. ಮೀನುಗಾರಿಕೆಯಿಂದಾಗಿ ಮೀನುಗಳ ಸಾವಿಗೆ ಕಾರಣ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೀನುಗಾರಿಕೆಯಿಂದಾಗಿ ಕಡಿಮೆ ಆಮ್ಲಜನಕದ ಕೊರತೆಯಿಂದ ಮೀನುಗಳು ಸಾವಿಗೆ ಈಡಾಗುತ್ತವೆ. ಕಡಿಮೆ ಆಮ್ಲಜನಕ. ಮೀನುಗಾರಿಕೆಯಿಂದಾಗಿ ಮೀನುಗಳು ಸಾಯುವುದು ಕಡಿಮೆ ಆಮ್ಲಜನಕದ ಪೂರೈಕೆಯಿಂದಾಗಿ. ಪ್ರಶ್ನೆ ಸಂಖ್ಯೆ 14. ನೈಟ್ರಸ್ ಆಕ್ಸೈಡ್ ಅನ್ನು ಲಾಫಿಂಗ್ ಗ್ಯಾಸ್ ಎನ್ನುತ್ತಾರೆ. ಅದನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಏನೆಂದು ಉಪಯೋಗಿಸುತ್ತಾರೆ? ವೈದ್ಯಕೀಯ ಕ್ಷೇತ್ರದಲ್ಲಿ ಏನೆಂದು ಉಪಯೋಗಿಸುತ್ತಾರೆ? ಅರವಳಿಕೆಯಾಗಿ ಉಪಯೋಗಿಸುತ್ತಾರೆ. ನೈಟ್ರಸ್ ಆಕ್ಸೈಡ್ ಅನ್ನು ಅರವಳಿಕೆ ಔಷಧಿಯಾಗಿ ಬಳಕೆ ಮಾಡಲಾಗುತ್ತೆ. ಪ್ರಶ್ನೆ ಸಂಖ್ಯೆ 15. ಗಿನಿ ಕೋಎಫಿಸಿಯೆಂಟ್ ಅಥವಾ ಗಿನಿ ಗುಣಕವನ್ನು ಯಾವುದನ್ನು ಅಂದಾಜು ಮಾಡಲು ಉಪಯೋಗಿಸುತ್ತಾರೆ? ಗಿನಿ ಗುಣಕವನ್ನು ಯಾವುದನ್ನು ಅಂದಾಜು ಮಾಡಲು ಉಪಯೋಗಿಸುತ್ತಾರೆ?
ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಆದಾಯ ವಿತರಣೆಯಲ್ಲಿ ಅಸಮರ್ಪಕತೆ ಮಾಪನ ಮಾಡಲು ಗಿನಿ ಗುಣಕವನ್ನು ಉಪಯೋಗಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 16. ಸಕ್ಕರೆಯ ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಅನಿಲ ಯಾವುದು? ಸಕ್ಕರೆ ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಅನಿಲ ಇಂಗಾಲದ ಡೈಆಕ್ಸೈಡ್. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಇಂಗಾಲದ ಡೈಆಕ್ಸೈಡ್. ಪ್ರಶ್ನೆ ಸಂಖ್ಯೆ 17. ಫ್ಲೂರೋಸೆಂಟ್ ಟ್ಯೂಬ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಯಾವುವು? ಫ್ಲೂರೋಸೆಂಟ್ ಟ್ಯೂಬ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಮರ್ಕ್ಯುರಿ ವೇಪರ್ ಮತ್ತು ಆರ್ಗಾನ್. ಪ್ರಶ್ನೆ ಸಂಖ್ಯೆ 18. ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ರಾಸಾಯನಿಕವಾಗಿ ಯಾವುದು? ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ರಾಸಾಯನಿಕವಾಗಿ ಯಾವುದು? ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ ಸಂಖ್ಯೆ 19. ಪೆಟ್ರೋ ಬೆಳೆಗಳು ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಸಸ್ಯಗಳಲ್ಲಿ ಡ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು? ಪೆಟ್ರೋ ಬೆಳೆಗಳು ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಸಸ್ಯಗಳಲ್ಲಿ ಡ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿರಬೇಕು? ಸರಿಯಾದ ಉತ್ತರ ಆಪ್ಷನ್ ಡಿ ಹೈಡ್ರೋಕಾರ್ಬನ್ಗಳು ಹೆಚ್ಚಿನ ಪ್ರಮಾಣದಲ್ಲಿರಬೇಕು. ಪ್ರಶ್ನೆ ಸಂಖ್ಯೆ 20. ಪೆಟ್ರೋಲಿಯಂ ಘಟಕಗಳನ್ನು ಬೇರ್ಪಡಿಸಲು ಬಳಸುವ ಮುಖ್ಯ ವಿಧಾನ ಭಾಗಶಃ ಶುದ್ಧೀಕರಣ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗಶಃ ಶುದ್ಧೀಕರಣ ವಿಧಾನ. ಪ್ರಶ್ನೆ ಸಂಖ್ಯೆ 21. ಕನಿಷ್ಠ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಇಂಧನ ವಸ್ತು ಹೈಡ್ರೋಕಾರ್ಬನ್. ಕನಿಷ್ಠ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಇಂಧನ ವಸ್ತು ಹೈಡ್ರೋಕಾರ್ಬನ್. ಪ್ರಶ್ನೆ ಸಂಖ್ಯೆ 22. ಯಾವುದರ ಹೆಚ್ಚಿನ ಸಾಂದ್ರತೆಯಿಂದಾಗಿ ಜಾಗತಿಕ ತಾಪಮಾನ ಏರಿಕೆಯಾಗುತ್ತಿದೆ? ಯಾವುದರ ಹೆಚ್ಚಿನ ಸಾಂದ್ರತೆಯಿಂದಾಗಿ ಜಾಗತಿಕ ತಾಪಮಾನ ಏರಿಕೆಯಾಗುತ್ತಿದೆ? ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಿನ ಸಾಂದ್ರತೆಯಿಂದಾಗಿ. ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 23. ಬೇತ್ವಾ ನದಿಯು ಯಾವುದರ ಉಪನದಿಯಾಗಿದೆ? ಬೇತ್ವಾ ನದಿಯು ಯಮುನಾ ನದಿಯ ಉಪನದಿಯಾಗಿದೆ. ಯಮುನಾ ನದಿಯ ಉಪನದಿ ಬೇತ್ವಾ ನದಿ. ಪ್ರಶ್ನೆ ಸಂಖ್ಯೆ 24. ಕೆಳಗಿನವುಗಳಲ್ಲಿ ಯಾವುದು ನೋಬಲ್ ಅನಿಲವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ರಾಡಾನ್. ರಾಡಾನ್ ಒಂದು ನೋಬೆಲ್ ಅನಿಲವಾಗಿದೆ. ಪ್ರಶ್ನೆ ಸಂಖ್ಯೆ 25. ಜುಲೈ 29ರಂದು ಯಾವ ವರ್ಷದಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ? ಯಾವ ವರ್ಷದಿಂದ ಜುಲೈ 29ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ? 2010ರಿಂದ. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು 2010ರಿಂದ ಪ್ರತಿ ವರ್ಷ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಪ್ರಶ್ನೆ ಸಂಖ್ಯೆ 26. ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಒಟ್ಟು ಆಂತರಿಕ ಪ್ರತಿಫಲನ. ಸರಿಯಾದ ಉತ್ತರ ಆಪ್ಷನ್ ಎ ಒಟ್ಟು ಆಂತರಿಕ ಪ್ರತಿಫಲನ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆ ಸಂಖ್ಯೆ 27. ಛಾಯಾಗ್ರಹಣದಲ್ಲಿ ಫಿಕ್ಸರ್ ಆಗಿ ಬಳಸುವ ರಾಸಾಯನಿಕ ಯಾವುದು? ಛಾಯಾಗ್ರಹಣದಲ್ಲಿ ಫಿಕ್ಸರ್ ಆಗಿ ಬಳಸುವ ರಾಸಾಯನಿಕ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಸೋಡಿಯಂ ಥಿಯೋಸಲ್ಫೈಡ್. ಸೋಡಿಯಂ ಥಿಯೋಸಲ್ಫೈಡ್. ಪ್ರಶ್ನೆ ಸಂಖ್ಯೆ 28. ವಾತಾವರಣದಲ್ಲಿ ಬೆಳಕಿನ ಪ್ರಸರಣವು ನಡೆಯುತ್ತದೆ ಡ್ಯಾಶ್ನಿಂದಾಗಿ ಅಂತ ಪ್ರಶ್ನೆ ಇದೆ. ಧೂಳಿನ ಕಣಗಳಿಂದಾಗಿ ವಾತಾವರಣದಲ್ಲಿ ಬೆಳಕಿನ ಪ್ರಸರಣವು ನಡೆಯುತ್ತದೆ. ಧೂಳಿನ ಕಣಗಳಿಂದಾಗಿ. ಪ್ರಶ್ನೆ ಸಂಖ್ಯೆ 29. ಈ ಕೆಳಗಿನವುಗಳಲ್ಲಿ ಒಂದು ಲವಂಗದ ಎಣ್ಣೆಯ ಸಕ್ರಿಯ ಅಂಶವಾಗಿದೆ. ಈ ಕೆಳಗಿನವುಗಳಲ್ಲಿ ಒಂದು ಲವಂಗದ ಎಣ್ಣೆಯ ಸಕ್ರಿಯ ಅಂಶವಾಗಿದೆ. ಅದು ಯಾವುದು ಅಂತ ಪ್ರಶ್ನೆ ಇದೆ. ಯೂಜಿನಾಲ್. ಆಪ್ಷನ್ ಬಿ ಸರಿಯಾದ ಉತ್ತರ. ಯೂಜಿನಾಲ್ ಎಂಬುದು ಲವಂಗದ ಎಣ್ಣೆಯ ಸಕ್ರಿಯ ಅಂಶವಾಗಿದೆ. ಪ್ರಶ್ನೆ ಸಂಖ್ಯೆ 30. ಯೆಲ್ಲೋ ಕೇಕ್ ಗಡಿಯುದ್ದಕ್ಕೂ ನಡೆಯುವ ಒಂದು ವಿಧದ ಕಳ್ಳ ಸಾಗಣೆ. ಇದು ಏನು ಅಂತ ಕೇಳಲಾಗಿದೆ. ಯೆಲ್ಲೋ ಕೇಕ್ ಗಡಿಯುದ್ದಕ್ಕೂ ನಡೆಯುವ ಒಂದು ವಿಧದ ಕಳ್ಳ ಸಾಗಾಣಿಕೆ. ಇದು ಯುರೇನಿಯಂ ಆಕ್ಸೈಡ್. ಯುರೇನಿಯಂ ಆಕ್ಸೈಡ್. ಪ್ರಶ್ನೆ ಸಂಖ್ಯೆ 31.
ಈ ಕೆಳಗಿನ ಯಾವ ಸಂಯುಕ್ತವನ್ನು ಕಾಲಮೈನ್ ಎಂದು ಕರೆಯಲಾಗುತ್ತದೆ? ಈ ಕೆಳಗಿನ ಯಾವ ಸಂಯುಕ್ತವನ್ನು ಕ್ಯಾಲಮೈನ್ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಜಿಂಕ್ ಕಾರ್ಬೋನೇಟ್. ಜಿಂಕ್ ಕಾರ್ಬೋನೇಟ್ ಅನ್ನು ಕ್ಯಾಲಮೈನ್ ಎಂದು ಕರೆಯಲಾಗುತ್ತೆ. ಪ್ರಶ್ನೆ ಸಂಖ್ಯೆ 32. ಕೊಡಗು ದಂಗೆಯ ನೇತೃತ್ವ ವಹಿಸಿದವರು ಯಾರು? ಕೊಡಗು ದಂಗೆಯ ನೇತೃತ್ವ ವಹಿಸಿದವರು ಸ್ವಾಮಿ ಅಪರಾಮರ ಅವರು. ಸ್ವಾಮಿ ಅಪರಾಮರ ಅವರು ಕೊಡಗು ದಂಗೆಯ ನೇತೃತ್ವ ವಹಿಸಿದವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 33. ವಿಶ್ವದ ಅತಿ ಉದ್ದದ ಗುಹೆ ಕ್ರೇಮ್ಲಿಯಾತ್ ಪ್ರಾಹ್ ಎಲ್ಲಿದೆ? ವಿಶ್ವದ ಅತಿ ಉದ್ದದ ಗುಹೆ ಕ್ರೇಮ್ಲಿಯಾತ್ ಪ್ರಾಹ್ ಎಲ್ಲಿದೆ? ಮೇಘಾಲಯ ರಾಜ್ಯದಲ್ಲಿದೆ. ಅದು ಮೇಘಾಲಯ ರಾಜ್ಯದಲ್ಲಿದೆ. ಪ್ರಶ್ನೆ ಸಂಖ್ಯೆ 34. ವಸ್ತುವು ಡ್ಯಾಶ್ನಲ್ಲಿ ಗರಿಷ್ಠ ತೂಕವನ್ನು ಹೊಂದಿರುತ್ತದೆ. ವಸ್ತುವು ಯಾವುದರಲ್ಲಿ ಗರಿಷ್ಠ ತೂಕವನ್ನು ಹೊಂದಿರುತ್ತದೆ ಎಂದರೆ ನಿರ್ವಾತದಲ್ಲಿ. ನಿರ್ವಾತದಲ್ಲಿ ಒಂದು ವಸ್ತು ಗರಿಷ್ಠ ತೂಕವನ್ನು ಹೊಂದಿರುತ್ತದೆ. ಪ್ರಶ್ನೆ ಸಂಖ್ಯೆ 35. ನಿಂಬೆ ನೀರಿನಲ್ಲಿ ಅಥವಾ ನಿಂಬೆ ರಸದಲ್ಲಿ ಏನಿದೆ ಅಂತ ಪ್ರಶ್ನೆ ಇದೆ. ನಿಂಬೆ ನೀರಿನಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಂಬ ವಸ್ತು ಇರುತ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರುತ್ತದೆ. ಪ್ರಶ್ನೆ ಸಂಖ್ಯೆ 36. ಯಾವ ಬಂದರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಮರುನಾಮಕರಣ ಮಾಡಲಾಗಿದೆ? ಯಾವ ಬಂದರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಮರುನಾಮಕರಣ ಮಾಡಲಾಗಿದೆ? ಕೋಲ್ಕತ್ತಾ ಬಂದರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಮರುನಾಮಕರಣ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 37. ಮನುಷ್ಯರು ಡ್ಯಾಶ್ ಜೀವನದ ಸಾಮ್ರಾಜ್ಯಕ್ಕೆ ಸೇರಿದ್ದಾರೆ? ಮನುಷ್ಯರು ಡ್ಯಾಶ್ ಜೀವನದ ಸಾಮ್ರಾಜ್ಯಕ್ಕೆ ಸೇರಿದ್ದಾರೆ? ಅನಿಮಲಿಯ ಎಂಬ ಜೀವನದ ಸಾಮ್ರಾಜ್ಯಕ್ಕೆ ಸೇರಿದ್ದಾರೆ. ಅನಿಮಲಿಯ. ಪ್ರಶ್ನೆ ಸಂಖ್ಯೆ 38. ನೈಟ್ರೋಲಿಮ್ ಎಂದು ಕರೆಯಲ್ಪಡುವ ರಾಸಾಯನಿಕ ಗೊಬ್ಬರ ಯಾವುದು? ನೈಟ್ರೋಲಿಮ್ ಎಂದು ಕರೆಯಲ್ಪಡುವ ರಾಸಾಯನಿಕ ಗೊಬ್ಬರ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಕ್ಯಾಲ್ಸಿಯಂ ಸೈನಮೈಡ್. ಕ್ಯಾಲ್ಸಿಯಂ ಸೈನಮೈಡ್. ಕ್ಯಾಲ್ಸಿಯಂ ಸೈನಮೈಡ್ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 39. ಅಂಡಮಾನ್ ಮತ್ತು ನಿಕೋಬಾರ್ನ ಅತಿ ಉದ್ದದ ಅಥವಾ ಅತಿ ದೊಡ್ಡದ ನದಿ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ನ ಅತಿ ಉದ್ದದ ಅಥವಾ ದೊಡ್ಡ ನದಿ ಯಾವುದು ಅಂತ ಕೇಳಲಾಗಿದೆ. ಕಾಲ್ಪೋಂಗ್ ಎಂಬ ನದಿ ಅಂಡಮಾನ್ ಮತ್ತು ನಿಕೋಬಾರ್ನ ಅತಿ ಉದ್ದದ ಮತ್ತು ದೊಡ್ಡದಾದ ನದಿಯಾಗಿದೆ. ಪ್ರಶ್ನೆ ಸಂಖ್ಯೆ 40. ಅರವಿಡು ರಾಜವಂಶದ ಸ್ಥಾಪಕರು ಯಾರು? ವಿಜಯನಗರ ಸಾಮ್ರಾಜ್ಯದ ಅರವಿಡು ರಾಜವಂಶದ ಸ್ಥಾಪಕರು ಯಾರು? ತಿರುಮಲ ರಾಯ. ಸರಿಯಾದ ಉತ್ತರ ಆಪ್ಷನ್ ಡಿ ತಿರುಮಲ ರಾಯ. ಪ್ರಶ್ನೆ ಸಂಖ್ಯೆ 41. ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ? ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ? ಮಲಪ್ರಭಾ ನದಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಮಲಪ್ರಭಾ ನದಿಗೆ ನವಿಲು ತೀರ್ಥದ ಬಳಿ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 42. ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 26ರಂದು. ಜೂನ್ 26ರಂದು. ಪ್ರಶ್ನೆ ಸಂಖ್ಯೆ 43. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಆಪ್ಷನ್ ಬಿ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 44. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ಮಂಡಗದ್ದೆ ಪಕ್ಷಿಧಾಮ ಕಂಡುಬರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಪ್ರಶ್ನೆ ಸಂಖ್ಯೆ 45. ಇಂಗದಾಳು ತಾಮ್ರಗಣಿ ಯಾವ ಜಿಲ್ಲೆಯಲ್ಲಿದೆ? ಇಂಗದಾಳು ತಾಮ್ರಗಣಿ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಇಂಗದಾಳು ತಾಮ್ರಗಣಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 46. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಬಿಜಾಪುರ ಜಿಲ್ಲೆ.
ಪ್ರಶ್ನೆ ಸಂಖ್ಯೆ 47. ಒಂದು ಹಾರ್ಸ್ ಪವರ್ 1 HP ಎಷ್ಟು ವ್ಯಾಟ್ಗಳಿಗೆ ಸಮ? 1 HP ಎಷ್ಟು ವ್ಯಾಟ್ಗಳಿಗೆ ಸಮ ಅಂತ ಪ್ರಶ್ನೆ ಇದೆ. 746 ವ್ಯಾಟ್ಗಳು. 1 HP = 746 ವ್ಯಾಟ್ಗಳು. ಪ್ರಶ್ನೆ ಸಂಖ್ಯೆ 48. ಕರ್ನಾಟಕ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಕರ್ನಾಟಕ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಗಂಗಾಧರರಾವ್ ದೇಶಪಾಂಡೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಗಂಗಾಧರರಾವ್ ದೇಶಪಾಂಡೆ. ಪ್ರಶ್ನೆ ಸಂಖ್ಯೆ 49. ತಲೆದಂಡ ಎಂಬ ನಾಟಕದ ಕರ್ತೃ ಯಾರು? ತಲೆದಂಡ ಎಂಬ ನಾಟಕದ ಕರ್ತೃ ಯಾರು? ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್. ಪ್ರಶ್ನೆ ಸಂಖ್ಯೆ 50. ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಹೈಡ್ರೋಜನ್. ಜಲಜನಕವು ಅತಿ ಹಗುರವಾದ ಅನಿಲವಾಗಿದೆ.